ಶಿವಮೊಗ್ಗದಲ್ಲಿ ಕೀಚಕರ ಅಟ್ಟಹಾಸ. ಮರಗಳಿಗೆ ವಿಷ ಉಣಿಸಿದ್ದಾರೆ. ಮರಗಳಿಗೆ ವಿಷ ಉಣಿಸಿ ಕಿಡಿಗೇಡಿಗಳು ಕೃತ್ಯವನ್ನ ಮೆರೆದಿದ್ದಾರೆ. ರಸ್ತೆಯ ಅಕ್ಕಪಕ್ಕ ಬೆಳೆದಿದ್ದಂತಹ ಮರಗಳ ಮಾರಣ ಹೋಮ ಆಗಿದೆ. ಶಿವಮೊಗ್ಗದ ಪ್ರಮುಖ ರಸ್ತೆಗಳಲ್ಲಿ ಬೆಳೆದಿದ್ದಂತಹ ಮರಗಳು ಇದು. ಸೌಂದರ್ಯವನ್ನ ಕಾಪಾಡುವಂತಹ ಮರಗಳಿಗೆ ವಿಷ ಹಾಕಿ ಅವುಗಳನ್ನ ಸಾಯಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಮರಗಳ ಮಾರಣ ಹೋಮ ನಡೆದಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಅರಣ್ಯ ಇಲಾಖೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯವನ್ನು ವಹಿಸಿದೆ. ಶಿವಮೊಗ್ಗದಲ್ಲಿ ಸಾಲು ಸಾಲು ಮರಗಳನ್ನ ಈ ರೀತಿಯಾಗಿ ಸಾಯಿಸುವಂತ ಪ್ರಯತ್ನ ಆಗಿದೆ. ರಸ್ತೆಯ ಅಕ್ಕಪಕ್ಕ ಬೆಳೆದಿದ್ದಂತಹ ಮರಗಳಿಗೆ ವಿಷ ಉಣಿಸಿ ಅವುಗಳನ್ನ ಸಾಯಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಶಿವಮೊಗ್ಗದ ಪ್ರಮುಖ ರಸ್ತೆಗಳಲ್ಲಿ ಬೆಳೆದಿದ್ದಂತಹ ಮರಗಳು, ಸೌಂದರ್ಯವನ್ನ ಕಾಪಾಡುವಂತಹ ಮರಗಳಿಗೆ ವಿಷಪ್ರಾಶನ ಮಾಡಿದ್ದಾರೆ. ಹಾಗಾಗಿ ಆ ಮರಗಳೆಲ್ಲವೂ ಕೂಡ ಸಾಯ್ತಾ ಇದೆ. ಮರಗಳ ಮಾರಣ ಹೋಮ ನಡೀತಾ ಇದ್ರೂ ಕೂಡ ಮತ್ತೊಂದು ಕಡೆಯಲ್ಲಿ ಅರಣ್ಯ ಇಲಾಖೆ ಈ ಬಗ್ಗೆ ಗಮನನೇ ಹರಿಸಿಲ್ಲ ಅನ್ನುವಂಥದ್ದು ಮತ್ತೊಂದು ಆಘಾತಕಾರಿ ವಿಚಾರ. ಇನ್ನು ಶಿವಮೊಗ್ಗದಲ್ಲಿ 3,000ಕ್ಕೂ ಹೆಚ್ಚು ಗಿಡಗಳು ಇಲ್ಲಿ ನೆಡಲಾಗಿತ್ತು. ಅಂಗಡಿಗಳ ನಾಮಫಲಕ ಕಾಣದೇ ಇರೋದಕ್ಕೆ ಈ ಕೃತ್ಯವನ್ನ ಮಾಡಿದಾರಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ನಾಮಫಲಕಗಳು ಕಾಣದೇ ಇರೋದಕ್ಕೆ ವಿಷವನ್ನ ಹಾಕಿ ಅವುಗಳನ್ನ ಕೊಲ್ತಾ ಬರ್ತಿದ್ದಾರೆ. ಮರಗಳಿಗೆ ರಂಧ್ರ ಕೊರೆದು ವಿಷವನ್ನ ಹಾಕಿ ಕೃತ್ಯವನ್ನ ಎಸಗಿದ್ದಾರೆ. ಕಣ್ಮುಂದೆಯೇ ರಸ್ತೆ ಬದಿಯ ಈ ಮರಗಳು ಒಣಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ. ಅರಣ್ಯ ಇಲಾಖೆಯ ವಿರುದ್ಧ ಪರಿಸರ ಪ್ರೇಮಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ವರ್ಷ ನಮ್ಮ ನಗರದ ತಾಪಮಾನ ಏರಿಕೆ ಆಗ್ತಾ ಇದೆ. ನಗರದಲ್ಲಿ ನಾವು ನೀರಿನ ಸಮಸ್ಯೆ ಜೊತೆಗೆ ನೆರಳಿನ ಹುಡುಕುವಂಥ ಸಮಸ್ಯೆ ಸಹ ದೊಡ್ಡದಾಗಿ ಕಾಡ್ತಾ ಇದೆ. ಇವತ್ತು ನಗರದ ಇಕ್ಕೆಲೆಗಳಲ್ಲಿ ನೆಟ್ಟಿರುವಂಥ ಪರಿಸರಾಸಕ್ತರು ನೆಟ್ಟಿರುವಂಥ ಮರಗಳನ್ನು, ಅನೇಕ ಮರಗಳನ್ನು ಇವತ್ತು ಕೆಲವರು ತಮ್ಮ ಕೃತ್ಯದಿಂದ ಇದನ್ನು ಸಾಯಿಸ್ತಾ ಇದ್ದಾರೆ. ಅನೇಕ ಕಡೆ ಇದನ್ನು ನಾವು ನಗರದ ಆದ್ಯಂತ ನಾವು ಕಂಡು ಬರ್ತಾ ಇದೆ. ನೆಹರು ರಸ್ತೆ, ಮುಖ್ಯವಾಗಿ ನಾವು ನೆಹರು ರಸ್ತೆ ಇಕ್ಕೆಲೆಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಗಿಡಗಳನ್ನು ಈ ಹಿಂದೆ ನೆಟ್ಟಿದ್ದೀವಿ. 2017ರಿಂದ ಪರಿಸರಾಸಕ್ತರು 2017ರಿಂದ ಗಿಡ ನೆಟ್ಟಿದ್ದೀವಿ. ಇದರಲ್ಲಿ ಅನೇಕ ಗಿಡಗಳು ಇವತ್ತು ನಾಶವಾಗ್ತಾ ಇದೆ. ಇದಕ್ಕೆ ಕಾರಣ ಈಗ 7-8 ವರ್ಷದ ನಂತರ ಆ ಮರ ಸಾಯ್ತಾ ಇರೋದು ಈ ಅನೇಕರ ಅನುಮಾನಕ್ಕೆ ಸಹ ಕಾರಣ ಆಗ್ತಾ ಇದೆ. ಇದರ ಕೆಲವರ ಅಭಿಪ್ರಾಯದಂತೆ ಇದಕ್ಕೆ ವಿಷವುಕ್ಕಂಥ ಕಾರ್ಯಕ್ರಮವನ್ನು ಸಹ ಕೆಲವರು ಮಾಡ್ತಾ ಇದ್ದಾರೆ ಅನ್ನೋದು ತಿಳಿದು ಬಂದಿದೆ. ಡೆಡ್ ಆಗ್ತಾ ಇದೆ ಅಂತಂದರೆ ಮರಗಳನ್ನ ಸಾಯಿಸ್ತಿದ್ದಾರೆ, ಕೆಮಿಕಲ್ ಹಾಕ್ತಿದ್ದಾರೆ. ಕೆಲವೊಂದು ಟೈಮ್ ಫಿನೈಲ್ ನೀರು, ಇವಾಗ ಡೇ ಟೈಮಲ್ಲಿ ಅಂತೂ ಫಿನೈಲ್ ನೀರು ಹಾಕ್ತಾರೆ, ಅದು ನಾವು ಕಣ್ಣಾರೆ ನೋಡಿದ್ದೀವಿ. ಬಾಕಿ ಕೆಮಿಕಲ್ ಹಾಕೋದು ನಾವು ಇವತ್ತಿಗೂ ನೋಡಿಲ್ಲ, ಬಟ್ ಹಾಕೋದಂದ್ರೆ ಕನ್ಫರ್ಮ್ ಇದೆ. ಸೊ ಅದಕ್ಕೆ ನೀವೇನು CCTV ಕ್ಯಾಮ್ರಾ ನೋಡ್ತಿರೋ, ಫೋಟೇಜ್ ಇದೆ, ಎಲ್ಲ ಶಾಪ್ ಎದುರುಗಡೆ CCTV ಕ್ಯಾಮ್ರಾ ಇದೆ. ಅದು ನೋಡಿ ಚೆಕ್ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾರು ಹಾಕ್ತಾರೆ ಯಾರಿಲ್ಲ ಎಲ್ಲ ಟೋಟಲಿ ಗೊತ್ತಾಗುತ್ತೆ. ಸೊ ಏನಕ್ಕೆ ಹಾಕ್ತಾರೆ ಅಂತಂದ್ರೆ ಸರ್ ಎಲ್ಲ ಪ್ರತಿಯೊಂದಕ್ಕೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜೇಶ್, ಈ ರೀತಿಯಾಗಿ ಸಾಲು ಸಾಲು ಮರಗಳು ಸಾಯ್ತಾ ಇದ್ರು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇರೋದು. ನಿಜಕ್ಕೂ ಮಧುಕರ್, ಅಂದ್ರೆ ಶಿವಮೊಗ್ಗ ನಗರ ವ್ಯಾಪ್ತಿನಲ್ಲೇ ಕಳೆದ 8-10 ವರ್ಷಗಳಿಂದ ಸುಮಾರು 5,000ಕ್ಕೂ ಹೆಚ್ಚು ಗಿಡಗಳನ್ನ ಈ ರೀತಿ ಎಲ್ಲ ರಸ್ತೆ ಇಕ್ಕೆಲೆಗಳಲ್ಲಿ ಹಾಕಿದ್ದಾರೆ. ಯಾಕಂದ್ರೆ ಸ್ಮಾರ್ಟ್ ಸಿಟಿ ಏನು ಪ್ರಾರಂಭ ಆಯ್ತು ಕಾಮಗಾರಿ, ಆ ಸಂದರ್ಭದಲ್ಲಿ ಹಲವು ಮರಗಳನ್ನ ತೆಗೆಯಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಫುಟ್ಪಾತ್ಗಳ ಒಂದು ಆಧುನೀಕರಣ ಈ ರೀತಿ ಎಲ್ಲ ಆದ ಸಂದರ್ಭಗಳಲ್ಲೂ ಕೂಡ ಕೆಲವು ಮರಗಳನ್ನು ತೆರವುಗೊಳಿಸಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಇಡೀ ನಗರದಾದ್ಯಂತ ಸುಮಾರು 5,000ಕ್ಕೂ ಹೆಚ್ಚು ಗಿಡಗಳನ್ನ ಹಾಕಿ ಸೌಂದರ್ಯೀಕರಣ ಕೂಡ ಮಾಡಲಾಗಿತ್ತು. ಇಂಥ ಗಿಡಗಳನ್ನ ಅಂಗಡಿ ಮಾಲೀಕರು ಕೆಲವರು ನಮ್ಮ ಅಂಗಡಿಗೆ ಫಲಕ ಕಾಣಿಸ್ತಾ ಇಲ್ಲ, ನಮ್ಮ ಇದನ್ನು ಕಾಣ್ತಾ ಇಲ್ಲ ಅಂತ ಹೇಳಿ ಈ ರೀತಿ ಮರಗಳನ್ನ ಸಾಯಿಸುವ ಕೆಲಸ, ಅದರಲ್ಲಿ ಕೆಲವರು ಪಾದರ್ಸ್ ಹಾಕೋದು, ಫಿನಾಯಿಲ್ ಹಾಕೋದು ಈ ತರದ್ದು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅರಣ್ಯ ಇಲಾಖೆ ಕೂಡ ಯಾವುದೇ ರೀತಿಯಿಂದ ಮರಗಣತಿ ಮಾಡ್ತಾ ಇಲ್ಲ. ನಾನು ನೆಟ್ಟ ಮರಗಳಲ್ಲಿ ಈಗ ಬೆಳೆದಿರೋ ಮರಗಳೆಷ್ಟಂತ ಮರಗಣತಿ ಮಾಡಿದ್ರೆ ಅದು ಆಯಿತು, ಮತ್ತೆ ಅದು ಯಾವ ಜಾತಿಯ ಮರ ಈ ತರದೆಲ್ಲವೂ ಕೂಡ ಮಾಹಿತಿನ ಇಟ್ಕೊಳ್ಳೋಕೆ ಅವಕಾಶ ಇರ್ತದೆ. ಆ ಮರಗಣತಿಯನ್ನು ಮಾಡುವ ಕೆಲಸವನ್ನು ಅರಣ್ಯ ಇಲಾಖೆ ಮಾಡದೇ ಇರದೆ ಈ ರೀತಿ ದುಷ್ಕೃತ್ಯನ ಎಸಗಿದವರು ರಾತ್ರೋರಾತ್ರಿ ಮಾಡ್ತಾರೆ. ಆ ಮರಗಳು ಒಣಗಿ ಹೋಗ್ತದೆ. ಒಣಗಿ ಹೋದ ಮರಗಳನ್ನ ಬುಡ ಸಮೇತ ಕಿತ್ತು ಬಿಸಾಕ್ತಾರೆ. ಮರ ಒಣಗಿ ಹೋಗಿದ್ದೆ, ಹಾಗಾಗಿ ಮರ ಇಲ್ಲಿ ತೆರವುಗೊಳಿಸ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾರೆ.
ಹಾಗಾಗಿ ಅರಣ್ಯ ಇಲಾಖೆಯವರು ಇಂಥ ದುಷ್ಕೃತ್ಯ ನಡೆಸೋರ ಬಗ್ಗೆ ಒಂದಿಷ್ಟು ಕಠಿಣ ಕ್ರಮ ಕೈಗೊಳ್ಬೇಕು, ಕೇಸ್ ಬುಕ್ ಮಾಡಬೇಕು ಅನ್ನೋದು ಪರಿಸರ ರಕ್ಷಕ ಒಂದು ಇದು. ಯಾಕಂದ್ರೆ ನಗರದೆಲ್ಲೆಡೆ ಕೂಡ ಹಸಿರೀಕರಣ ಮಾಡಬೇಕು ಅಂತ ಹೇಳಿ ಗಿಡಗಳನ್ನ ನೆಡುವಂತ ಕೆಲಸವನ್ನು ನಾವು ಮಾಡ್ತಾನೆ ಇರ್ತೀವಿ. ಗಿಡಗಳು ಬೆಳೀತಾನೆ ಇರ್ತವೆ, ನೆರಳು ಕೊಡ್ತವೆ, ಆಕ್ಸಿಜನ್ ಕೊಡ್ತದೆ, ಎಲ್ಲದೂ ಕೊಡ್ತದೆ. ಯಾಕಂದ್ರೆ ಕೊರೋನಾ ಸಂದರ್ಭದಲ್ಲಿ ಒಂದು ಆಕ್ಸಿಜನ್ ಕೂಡ ಎಷ್ಟು ಕಷ್ಟಪಡುವಂತ ಪರಿಸ್ಥಿತಿ ಇತ್ತು. ದೆಹಲಿನಲ್ಲಿ ಇವತ್ತು ವಾಯುಮಾಲಿನ್ಯ ಎಷ್ಟಾದ್ರೂ ಯಾವ ತರ ಸಮಸ್ಯೆ ಇದೆ, ಬೆಂಗಳೂರಿನಲ್ಲಿ ವಾಯುಮಾಲಿನ್ಯ ಆದ್ರೆ ಯಾವ ತರ ಸಮಸ್ಯೆ ಇದೆ ಉಸಿರಾಟಕ್ಕೆ ಅಂತ ಇವೆಲ್ಲವೂ ಗೊತ್ತಿರೋ ಸಂದರ್ಭದಲ್ಲಿ ಶಿವಮೊಗ್ಗದಂತ ಮಲೆನಾಡು ನಗರದಲ್ಲಿ ಇದನ್ನ ಬರಡು ನಾಡು ಮಾಡೋದಕ್ಕೆ ಹೊರಟಿದಾರಲ್ಲ ವಾಣಿಜ್ಯೀಕರಣದಿಂದ, ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಮಧು. ಓಕೆ, ಥ್ಯಾಂಕ್ ಯು ರಾಜೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.